ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾವೆಲ್ಲರೂ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಬೆಳಗ್ಗೆನೇ ಮೀನು ಸಾಂಬಾರು ಮಾಡಿ ರಾಗಿ ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡೆ. ಬೆಳಗ್ಗೆನೇ ಬಿಸಿ ಬಿಸಿ ಮೀನು ಸಾಂಬಾರು ಮಾಡಿದ್ದೀನಿ. ಅದರ ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಒಂದು ಫ್ರೂಟ್ ಸಲಾಡ್ ಮಾಡಿದ್ವಿ, ಅದನ್ನು ಶೇರ್ ಮಾಡ್ಕೊತೀನಿ. ಪಪ್ಪಾಯ ಕಟ್ ಮಾಡಿ ಇಟ್ಟಿದ್ದೀವಿ. ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿದ್ದೀನಿ. ಜೇನುತುಪ್ಪ ಅಂದರೆ ಜಾಸ್ತಿ ತಂದಿರೋದ್ರಿಂದ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ವಿ ಫ್ರೆಂಡ್ಸ್. ಜಾಸ್ತಿ ಇತ್ತು, ಆಚೆ ಇಟ್ಟರೆ ಇರುವೆಗಳೆಲ್ಲ ಆಗ್ಬಿಡ್ತವೆ ಅನ್ನೋ ಕಾರಣಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಹಂಗಾಗಿ ಸ್ವಲ್ಪ ಗಟ್ಟಿಗಾಗಿದೆ. 2 ಬೌಲ್ಗೆ ಪಪ್ಪಾಯ ಹಾಕ್ಕೊಂಡು ಜೇನುತುಪ್ಪ ಹಾಕ್ಕೊಂಡು ಐಸ್ ಕ್ರೀಮ್ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ. ಅದರಲ್ಲೂ ನಿನ್ನೆ ಮಂಗಳವಾರ ವೆದರ್ ಅಂತೂ ಫುಲ್ಲು ಕೋಲ್ಡಾಗಿತ್ತಲ್ಲ. ಈ ಕೋಲ್ಡಲ್ಲಿ ಐಸ್ ಕ್ರೀಮ್ ತಿಂದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಐಸ್ ಕ್ರೀಮ್ ಫ್ರೂಟ್ ಸಲಾಡ್ ಮಾಡ್ಕೊಂಡ್ವಿ. ಐಸ್ ಕ್ರೀಮ್ ಸಲಾಡ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡ್ವಿ. ಸಖತ್ತಾಗಿತ್ತು ಫ್ರೆಂಡ್ಸ್. ಇನ್ನೊಂದು ಸಲ ತಿನ್ನಬೇಕು ಅಂತ ಅನ್ನಿಸ್ತು. ಆದರೆ ನಾವು ಐಸ್ ಕ್ರೀಮು 2 ಬಾಕ್ಸ್ ತಂದಿದ್ವಿ. ನಂದಿನಿ ಇಲ್ಲಿ ಬೈ 1 ಗೆಟ್ 1 ಆಫರ್ ಇತ್ತು, ಹಾಗಾಗಿ 2 ಬಾಕ್ಸ್ ತಂದಿದ್ವಿ. ಇದು ನಾವು ಲಾಸ್ಟಲ್ಲಿ ಖಾಲಿ ಟ್ರೈ ಮಾಡಿದ್ವಿ. ನಾವು ಇನ್ನೂ ಫಸ್ಟೇ ಟ್ರೈ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ಈ ಥರ ಒಂದು ಸಲ ಮಾಡಿದ್ವಿ. ಮತ್ತು ಇನ್ನೂ ಒಂದು ಬೌಲಲ್ಲಿ ಮಾಡಿದ್ವಿ. ಅದಕ್ಕೆ ಪಪ್ಪಾಯ ಮತ್ತು ಸಪೋಟ ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ವಿ. ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ. ಇದಕ್ಕೆ ಅದು ಸಪ್ರೇಟು, ಅದು ಇಬ್ಬರು ಕೊಟ್ವಿ, ಮತ್ತು ಇದು ಸಪ್ರೇಟ್. ಇದಕ್ಕೆ ಪಪ್ಪಾಯ ಹಣ್ಣು ಹಾಕಿದ್ದೀನಿ, ಅದ್ರ ಜೊತೆಗೆ ಸಪೋಟ ಹಣ್ಣು ಕಟ್ ಮಾಡಿ ಹಾಕಿದ್ದೀನಿ. ಮಕ್ಕಳು ಯಾರಾದ್ರೂ ಫ್ರೂಟ್ಸ್ ತಿನ್ನಲ್ಲ ಅನ್ನೋರ್ಗೂ ಕೂಡ ಈ ಥರ ನೀವು ಮಾಡಿಕೊಟ್ರೆ ಅವ್ರಿಗೆ ಗೊತ್ತಿಲ್ಲದಂಗೆ ಆರಾಮಾಗಿ ತಿನ್ಕೊಂಡ್ಬಿಡ್ತಾರೆ. ಪಪ್ಪಾಯ ಮತ್ತು ಸಪೋಟ ಹಣ್ಣು ಹಾಕಿ, ಮತ್ತು ಇದಕ್ಕೆ ನೀವು ಯಾವುದು ಬೇಕಾದ್ರೂ ಡ್ರೈ ಫ್ರೂಟ್ಸ್ನ ಹಾಕೋಬೋದು ಫ್ರೆಂಡ್ಸ್. ತುಂಬ ಟೇಸ್ಟಾಗಿರುತ್ತೆ. ಐಸ್ ಕ್ರೀಮು ಮತ್ತು ಜೇನುತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಆಯಿತು. ನಿಮ್ಗೆ ಇಷ್ಟ ಬಂದಿದ್ದು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿನ್ನಿ ಫ್ರೆಂಡ್ಸು, ತುಂಬ ಚೆನ್ನಾಗಿದೆ. ಮತ್ತು ಫ್ರೂಟ್ಸು ಅಷ್ಟೇ, ನಿಮ್ಗೆ ಇಷ್ಟ ಬಂದಿದ್ದು ಫ್ರೂಟ್ಸ್ ಹಾಕ್ಕೊಂಡು ತಿನ್ನಿ, ಒಳ್ಳೆ ಟೇಸ್ಟಾಗೂ ಕೂಡ ಇರುತ್ತೆ. ನಮಗಂತೂ ಸಖತ್ತಾಗಿ ಎಲ್ಲರಿಗೂ ಇಷ್ಟ ಆಯಿತು. ನಾವು 3 ಜನಕ್ಕೂ ಮಾಡ್ಕೊಂಡ್ವಿ. ಅವ್ರು ಯಾವ್ಯಾವ್ದು ಕೇಳ್ತಾರೆ ಆ ಥರ ಮಾಡಿಕೊಟ್ಟಿದ್ದೆ. ಅದಕ್ಕಿಂತ ಇದು ಇನ್ನೂ ಚೆನ್ನಾಗಿತ್ತು. ಐಸ್ ಕ್ರೀಮು ನಾನು ಲಾಸ್ಟಲ್ಲಿ ಖಾಲಿ ಟ್ರೈ ಮಾಡಿದ್ದು. ಫಸ್ಟೇ ನಾವು ಈ ಥರ ಟ್ರೈ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ನಾವು ಫ್ಯಾಮಿಲಿ ಪ್ಯಾಕು 2 ಬಾಕ್ಸ್ ತಂದಿದ್ವಿ. ಆದರೆ ಲಾಸ್ಟಲ್ಲಿ ನಾನು ಟ್ರೈ ಮಾಡಿದ್ವಿ. ಒಂದು 2 ಡೇಸ್ ಉಪಯೋಗಿಸಿದ ಮೇಲೆ ನಾವು ಇದನ್ನು ಟ್ರೈ ಮಾಡಿದ್ವಿ. ಫಸ್ಟೇ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿರೋದು. ಅಂದರೆ ಜೇನುತುಪ್ಪ ಹಾಕೋದ್ರಿಂದ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್ ಐಸ್ ಕ್ರೀಮ್ಗೆ. ಸೂಪರಾಗಿತ್ತು ಟೇಸ್ಟ್ ಮಾತ್ರ. ಇನ್ನೂ ಒಂದು ಸಲ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿತ್ತು. ಮತ್ತೊಂದು ಸಲ ಇನ್ನೂ ಸ್ವಲ್ಪ ಐಸ್ ಕ್ರೀಮ್ ಜಾಸ್ತಿ ತಂದಾಗ ರೆಸಿಪಿನ ಇನ್ನೊಂದು ಸಲ ಇನ್ನೂ ಡಿಫ್ರೆಂಟಾಗಿ ಮಾಡಿ ತೋರಿಸ್ತೀನಿ ನಿಮಗೆ. ಅದ್ರ ಜೊತೆ ಬಟ್ಟೆಗಳು ಬೇರೆ ಜಾಸ್ತಿ ಇತ್ತು, ಮಡಚಬೇಕಾಗಿತ್ತು. ಸ್ವಲ್ಪ ವೆದರು ಇದಾಗಿತ್ತು ಅಂತ ಅಂದ್ಬಿಟ್ಟು ಬಿಸಿಲಿಗೆ ಹಾಕೋದು ತೆಗೆಯೋದು ಆ ಥರ ಮಾಡ್ತಿದ್ದೆ. ಆಮೇಲೆ ಮಡ್ಚೋಣ ಅಂತ ಕೂತ್ಕೊಂಡೆ ಫ್ರೆಂಡ್ಸ್. ಏನೇ ಮಾಡಿದ್ರು ಬಟ್ಟೆಗಳು ಲಾಟ ಇಷ್ಟು ಬೇಗ ಜಾಸ್ತಿ ಆಗಿಬಿಡ್ತವೆ ಅಂತೀರಾ, ಅಷ್ಟು ಜಾಸ್ತಿ ಆಗಿಬಿಡ್ತವೆ. ಈ ಕೆಲಸನೇ ಅಂತಲ್ಲ, ಯಾವ ಕೆಲಸ ಆದರೂ ಒಂದು ದಿನ ಬಿಟ್ಬಿಡ್ರಿ ಹೋಗ್ತಾ ಇರುತ್ತೆ, ಜಾಸ್ತಿ ಆಗೇ ಬಿಡುತ್ತೆ. ಅದು ಹೆಂಗೆ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್. ಬಟ್ಟೆಗಂತೂ ಅದು ಎಷ್ಟು ಬೇಗ ಒಂದು ಲಾಟ ಆಗಿಬಿಡ್ತವೆ ಅಂತೀರ. ನಾನಂತೂ ಅದು ಯಾವತ್ತೂ ಈ ಥರ ಮಡಚದೇ ಬಿಟ್ಕೊಳ್ಳಲ್ಲ. ಈ ಸಲ ಮಾತ್ರ ನೆನ್ನೆ ಸಂಜೆ ಮಡಚದೇ ಇರೋದಕ್ಕೆ ಬೆಳಗ್ಗೆನೇ ಫಸ್ಟು ಈ ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಅನ್ನಿಸ್ಬಿಡ್ತು. ಅಷ್ಟು ಇದಾಗ್ಬಿಡ್ತು ಫ್ರೆಂಡ್ಸ್. ಬಟ್ಟೆಗಳು ಮಡ್ಚೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ನನಗೆ ಆ ಯಾವುದೇ ಕೆಲಸ ಆದರೂ ಪೆಂಡಿಂಗ್ ಇರಬಾರ್ದು ಫ್ರೆಂಡ್ಸ್. ಅಲ್ಲಿ ಕೆಲಸ ನಾನು ಅಲ್ಲೇ ಮುಗಿಸ್ಬಿಡ್ಬೇಕು, ನನಗೆ ಅದೊಂದು ಅಭ್ಯಾಸ. ಆದರೆ ಇದು ನೆನ್ನೆ ಮತ್ತೆ ಸ್ವಲ್ಪ ಮೋಡ ಮುಚ್ಚಿದಂಗೆ ಇತ್ತಲ್ವಾ, ಹಾಗಾಗಿ ನೆನ್ನೆ ಹಂಗೆ ಬಿಟ್ಟಿದ್ವಿ. ನೋಡೋಣ ಸ್ವಲ್ಪ ಇದಾಗುತ್ತೆ ಅಂತ ಬೆಳಗ್ಗೆನೇ ತಂದುಬಿಟ್ಟು ಸ್ವಲ್ಪ ಇವತ್ತು ಒಂಚೂರು ಬಿಸಿಲು ಥರ ಇತ್ತಲ್ವಾ ಫ್ರೆಂಡ್ಸ್. ಮಂಗಳವಾರ ಅಂತೂ ತುಂಬ ಮೋಡ ಆಯಿತು. ನಿಮ್ಮ ಕಡೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಅಂತೂ ತುಂಬ ಮೋಡ ಫ್ರೆಂಡ್ಸ್. ನಮ್ಮ ಬೆಂಗಳೂರಲ್ಲಂತೂ ಮೋಡ ಮುಚ್ಕೊಂಬಿಟ್ಟಿತ್ತು. ಬೆಳಗ್ಗೆ ಅಷ್ಟೊಂದು ಇರಲಿಲ್ಲ, ಬೆಳಗ್ಗೆ ತುಂಬ ಬಿಸಿಲೇ ಇತ್ತು. ನಾನು ಕೆಲಸಗಳು ಮಾಡ್ಕೊತಾನೇ ಇದ್ದೀನಿ. ಏನು ನಂಗೆ ಅನಿಸ್ಲಿಲ್ಲ. ಬೆಳಗ್ಗೆ ನಾನು 5:45ಗೆ ಎದ್ದಿದ್ದೆ. 5:45ಗೆ ಎದ್ದು ಆಚೆ ವರಂಡ ಕ್ಲೀನ್ ಮಾಡಿ ಕೆಳಗಡೆ ಕಸ ಗುಡಿಸ್ಬಿಟ್ಟು ರಂಗೋಲೆಲ್ಲ ಹಾಕ್ಬಿಟ್ಟು ಬರೋಕ್ಕೆಲ್ಲ ಹೋಗಿದ್ದೀನಿ. ನನಗೇನು ಆ ಥರ ಅನಿಸ್ಲಿಲ್ಲ. ಆದರೆ ಆಮೇಲೆ ಫುಲ್ಲು ಕೋಲ್ಡ್ ಥರ ಇತ್ತು. ಇವತ್ತೊಂದು ಸ್ವಲ್ಪ ಬುಧವಾರ ಬಿಸಿಲು ತುಂಬ ಚೆನ್ನಾಗಿ ಬರ್ತಾಯಿದೆ.
ಹಾಗಾಗಿ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ವಿ. ಕೆಲಸ ಎಲ್ಲ ಆಗಿದೆ, ಏನು ಅಂತ ಕೆಲಸ ಬಿಟ್ಕೊಳ್ಳಲ್ಲ ಫ್ರೆಂಡ್ಸ್. ಅಲ್ಲಿ ಕೆಲಸ ಅಲ್ಲಲ್ಲೇ ಮಾಡ್ಕೊತಾ ಇರ್ತೀನಿ, ಪೆಂಡಿಂಗ್ ಏನೂ ಇಟ್ಕೊಳ್ಳಲ್ಲ. ಏನಾದರೂ ಪೆಂಡಿಂಗ್ ಇಟ್ಬಿಟ್ರೆ ಅದೇ ಯೋಚನೆ ಆಗ್ತಾ ಇರುತ್ತೆ, ಕೆಲಸಗಳಿದೆ ಪೆಂಡಿಂಗ್ ಇದೆಯಲ್ಲ, ಪೆಂಡಿಂಗ್ ಇದೆ ಅಂತ ಅನಿಸ್ತಾ ಇರುತ್ತೆ. ಹಂಗಾಗಿ ಯಾವುದೇನು ಪೆಂಡಿಂಗ್ ಇಟ್ಕೊಳ್ಳಲ್ಲ, ಅಲ್ಲಿ ಕೆಲಸ ಅಲ್ಲಲ್ಲೇ ಮಾಡ್ತಾ ಇರ್ತೀವಿ. ಹಾಗೇ ಕೆಲಸ ಮಾಡ್ಕೊಂಡು ನಿಮ್ಮ ಜೊತೆನೂ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ ಫ್ರೆಂಡ್ಸ್, ಯಾರಿಗೂ ತೊಂದರೆ ಕೊಡದೆ ನಾವು ಇದ್ದರೆ ಅದೇ ಒಂದು ನಮ್ಮ ಜೀವನದ ದೊಡ್ಡ ಸಾರ್ಥಕ ಅಂತ ಅನಿಸುತ್ತೆ ಇವತ್ತಿನ ಇದರಲ್ಲಿ. ಆದರೆ ಅನ್ನೆಸೆಸರಿ ನಾವು ಹಂಗೆ ಅಂದ್ಕೊತೀವಿ, ಆದರೆ ನಮಗೆ ಜನ ತೊಂದರೆ ಕೊಡೋರೇ ಜಾಸ್ತಿ. ಯಾರು ನಿಯತ್ತಾಗಿ ಇರಬೇಕು ಅಂತಿರ್ತಾರೆ ಅವರಿಗೆ ತೊಂದರೆ ಕೊಡೋರು ಜಾಸ್ತಿ, ಅವರಿಗೆ ಬೇಜಾರು ಮಾಡೋರು ಜಾಸ್ತಿ ಫ್ರೆಂಡ್ಸ್. ನಿಮ್ಗಳಿಗೂ ಈ ಥರ ಅನುಭವ ಆಗಿರುತ್ತೆ ಅಂತ ಅನಿಸುತ್ತೆ. ಎಲ್ಲರಿಗೂ ಅಷ್ಟೇ, ಯಾರು ಆಲ್ಮೋಸ್ಟ್ ನಿಯತ್ತಾಗಿರ್ತಾರೆ ಅಂಥವ್ರಿಗಂತೂ ತುಂಬಾ ಮೋಸ ಆಗ್ತಾನೆ ಇರುತ್ತೆ. ಹೆಜ್ಜೆಲ್ಲೂ ಮೋಸ ಆಗ್ತಾ ಇರುತ್ತೆ, ಹೆಜ್ಜೆಲ್ಲೂ ತೊಂದರೆ ಕೊಡ್ತಾನೆ ಇರ್ತಾರೆ. ಮತ್ತು ಏನು ಗೊತ್ತಾ, ನಂಬೋದೇ ಕಷ್ಟ ಅನಿಸುತ್ತೆ ಫ್ರೆಂಡ್ಸ್. ಇವಾಗ ಯಾರನ್ನು ನಂಬಲೇಬಾರ್ದು ಅಂತ ಅನಿಸುತ್ತೆ. ಯಾರು ನಂಬಿದ್ರೂ ಇದೇ ಥರನೇ ಮೋಸ ಮಾಡ್ತಾರೆ ಅನ್ನೋ ಥರನೂ ಕೂಡ ಆಗ್ತಾಯಿದೆ ಫ್ರೆಂಡ್ಸ್. ಹೆಂಗೆ ಇವತ್ತಿನ ಇದರಲ್ಲಿ ಜನನ ನಂಬೋದೇ ಕಷ್ಟ ಆಗ್ತಾಯಿದೆಯಲ್ಲ ಅನ್ನೋದೊಂದು ತುಂಬಾ ಬೇಜಾರಾಗುತ್ತೆ. ಎಲ್ಲರಿಗೂ ಆಲ್ಮೋಸ್ಟ್ ಒಂದು ಸಲನಾದರೂ ಈ ಥರ ಅನುಭವ ಆಗೇ ಆಗಿರುತ್ತೆ ಫ್ರೆಂಡ್ಸ್. ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ ಈ ಥರ ಅನುಭವ ಆಗೇ ಆಗಿರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಾದರೂ ಅಷ್ಟೇ, ಒಂದು ಒಳ್ಳೇದು ಮಾಡಿಬಿಟ್ಟು ಏನೋ ಒಂದು ಒಳ್ಳೇದು ಮಾಡಿರ್ತಾರೆ, ಆದರೆ ಅವರು ಕೊನೆಗೆ ನಮಗೆ ಅದನ್ನು ಉಲ್ಟಾ ಹೊಡೆದಿರ್ತಾರೆ. ಅವ್ರಿಗೆ ಒಳ್ಳೇದಾಗೋವರೆಗೂ ಸುಮ್ಮನೆ ಇರ್ತಾರೆ, ಒಳ್ಳೇದಾದ್ಮೇಲೆ ಅದು ನಮಗೆ ಉಲ್ಟಾ ಹೊಡೆದಿರುತ್ತೆ ಫ್ರೆಂಡ್ಸ್. ಮಾತಲ್ಲೂ ಅಷ್ಟೇ, ಏನೋ ಮಾತಾಡೋಕ್ಕೆ ಬರಲ್ಲ ಅಂತ ಮಾತಾಡೋದು ಹೇಳ್ಕೊಟ್ಮೇಲೆ ನಮ್ಮ ಜೊತೆ ಬಂದಮೇಲೆ ನಮಗೆ ಉಲ್ಟಾ ಪಲ್ಟಾ ಮಾತಾಡೋದು ಇದೆ. ಈ ಥರ ಎಲ್ಲ ಅದು ಇಂಥ ವಿಷಯಗಳು ತುಂಬ ಮನಸ್ಸಿಗೆ ಬೇಜಾರಾಗೋಗುತ್ತೆ ಫ್ರೆಂಡ್ಸ್. ಯಾರನ್ನು ನಂಬೋದು, ಯಾರನ್ನ ಬಿಡೋದು ಅಂತ ಅನಿಸ್ತಾ ಇರುತ್ತೆ. ನಾನು ಬಟ್ಟೆ ಬೇರೆ ಮಡಚಬೇಕು. ಇವತ್ತು ಬಟ್ಟೆ ಫುಲ್ ಮಡಚಿಟ್ಬಿಟ್ರೆ ಸಾಕಂದರೆ ಬಟ್ಟೆ ಅಂದರೆ ಫುಲ್ ಕಬರ್ಡೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಇನ್ನೊಂದು ಸ್ವಲ್ಪ ಇದೆ ಫ್ರೆಂಡ್ಸ್ ಬಟ್ಟೆ ಮಡ್ಚೋದು. ಹಾಗೆ ಮಡ್ಚ್ಕೊಂಡು ನಿಮ್ಮ ಜೊತೆ ಮಾತಾಡೋಣ ಅಂತ ಮಾತಾಡ್ತಾ. ಯಾರಿಗೆ ಯಾರೂ ಆಗೋಲ್ಲ ಫ್ರೆಂಡ್ಸ್. ನಮ್ಮ ಪಾಡು ನಾವು ಬಂದಿದ್ದೀವಿ, ನಮ್ಮ ಪಾಡು ನಾವು ಏನೋ ನಮ್ಮ ಕಷ್ಟ ನೋಡಬೇಕು, ಹೋಗ್ಬೇಕು ಅಷ್ಟೇ ಫ್ರೆಂಡ್ಸ್. ಅದು ಬಿಟ್ಟು ಅಯ್ಯೋ ಅವ್ರು ನಮ್ಗೆ ಹಾಕ್ತಾರೆ, ಇವ್ರು ನಮ್ಗೆ ಹಾಕ್ತಾರೆ, ಅದೆಲ್ಲ ಸುಳ್ಳು ಫ್ರೆಂಡ್ಸ್. ಅಷ್ಟೇ, ನಾವು ಇಷ್ಟು ದಿವಸದಲ್ಲಿ ಆದರೆ ಎಲ್ಲರೂ ಆಗಿರಲ್ಲ, ಕೆಲವೊಬ್ಬರು ಹಾಕ್ತಾರೆ, ಕೆಲವೊಬ್ಬರು ನಮ್ಮ ಕಷ್ಟಕ್ಕಾಗಿ ಆಮೇಲೆ ನಾವು ಅಯ್ಯೋ ಅವ್ರು ನಮ್ಮ ಕಷ್ಟಕ್ಕಾಗಿದ್ದಾರಲ್ಲ, ಅವ್ರಿಗೇನೋ ಅಷ್ಟೋ ನಾವು ಸಹಾಯ ಮಾಡೋಣ ಅಂತ ನಾವು ಮಾಡಿದಾಗ ಮತ್ತೆ ನಮಗೆ ಮೋಸ ಮಾಡಿ ಹೋಗಿರೋದು ಉಂಟು. ಈ ಜೀವನದಲ್ಲಿ ಎಲ್ಲ ಥರದ ಅನುಭವನೂ ಅನುಭವಿಸಿದ್ದೀವಿ. ನಮಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಈ ಥರದ ಏರುಪೇರು ಅನುಭವಗಳು ಆಗಿರುತ್ತೆ. ಕೆಲವೊಬ್ಬರು ಹೇಳಲ್ಲ, ಕೆಲವೊಬ್ಬರು ಹೇಳ್ಕೊತಾರೆ ಅಷ್ಟೇ. ನಾವು ಹೇಳ್ಕೊತಾ ಇರ್ತೀವಿ, ಕೆಲವೊಬ್ಬರು ಹೇಳಲ್ಲ. ಆಗಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ. ಮಾಡಬೇಕು ಅಂತ ಕೂತ್ರೆ ಎಲ್ಲ ಕೆಲಸನೂ ಆಗುತ್ತೆ ಫ್ರೆಂಡ್ಸ್. ನಾನು ಹಂಗೆ ಬಟ್ಟೆನೂ ಮಡಚಿಟ್ಬಿಟ್ಟೆ. ಪೂರ್ತಿ ಬಟ್ಟೆ ಮಡ್ಚೋದು ಪೂರ್ತಿ ವಿಡಿಯೋ ತೋರಿಸ್ಬಿಟ್ಟಿದ್ರೆ 10 ನಿಮಿಷ ಆಗೋದು. ಆಮೇಲೆ ನೀವು ಬೇಜಾರು ಮಾಡ್ಕೊತೀರಾ ಅಂದ್ಬಿಟ್ಟು ಮಧ್ಯದಲ್ಲೇ ಸ್ಕಿಪ್ ಮಾಡಿ ಮಡಚಿಟ್ಟಿದ್ದೀನಿ. ನೋಡಿ, ಮಡಚೆಲ್ಲ ಇಲ್ಲಿ ಜೋಡಿಸಿದ್ದೀನಿ. ಇವಾಗ ಎತ್ತಿಡಬೇಕು. ಬಟ್ಟೆ ಮಡಚಿದ್ದಾಯಿತು, ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಮೀನು ಸಾಂಬಾರು ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮೀನು ಸಾಂಬಾರಿಗೆ ಇದಕ್ಕೆ ಹುಣ್ಸೆಹಣ್ಣು ಅಂತೂ ನಾನು ಇಲ್ಲಿ ತೋರಿಸಿಲ್ಲ, ಇನ್ನೆಲ್ಲ ತೋರಿಸಿದ್ದೀನಿ. ಹುಣ್ಸೆಹಣ್ಣು ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಮಸಾಲೆ ಸ್ವಲ್ಪ ಕಮ್ಮಿ ಇರಬೇಕು ಮೀನು ಸಾಂಬಾರಿಗೆ. ಇಷ್ಟೆಲ್ಲ ನಾನು ಇದ್ರ ಜೊತೆ ಕೊತ್ತಂಬರಿ ಮತ್ತು ಹುಣ್ಸೆಹಣ್ಣು ಸೇರಿಸಿ ರುಬ್ಕೊಂಬಿಟ್ಟು ಒಂದೇ ಸಲ ಎಣ್ಣೆ ಹಾಕ್ಬಿಟ್ಟು ಪಾತ್ರೆಗೆ ರುಬ್ಬಿರೋದನ್ನು ಹಾಕಿ ಫ್ರೆಂಡ್ಸ್. ರುಬ್ಬಿರೋದನ್ನು ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಚೆಂದಾಗಿ ಮಳ್ಳಬೇಕು ಫ್ರೆಂಡ್ಸ್. ಸಾಂಬಾರು ಫಸ್ಟು ಚೆಂದಾಗಿ ಮಳ್ಳದ್ಮೇಲೆ ನೀವು ಮೀನನ್ನ ಅದ್ರೊಳಗಡೆ ಹಾಕೋದು, ಆಯಿತಾ. ನಿಮ್ಗೆ ಇನ್ನೂ ಡೀಟೇಲಾಗಿ ಬೇಕು ಅಂದರೆ ಇನ್ನೂ ಒಂದು ಸಲ ರೆಸಿಪಿ ಮಾಡಿ ತೋರಿಸ್ತೀನಿ. ಬಟ್ಟೆ ಮಡ್ಚೋದು ಬೇರೆ ತೋರಿಸ್ತಿದ್ದಲ್ವ ನಾನು, ಇದರಲ್ಲಿ ಇದನ್ನು ಅಷ್ಟು ಡೀಟೇಲಾಗಿ ತೋರಿಸ್ಲಿಲ್ಲ. ನಿಮಗೆ ಬೇಕಂದರೆ ಇದು ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ಒಂದು ಸಲ ಬೇಕಾದ್ರೆ ನಿಮಗೆ ಫುಲ್ ರೆಸಿಪಿನ ನಾನು ತೋರಿಸ್ತೀನಿ ಫ್ರೆಂಡ್ಸು. ಹೇಗಿತ್ತು ಏನಂತ ನೋಡಿ ನೀವು ಒಂದು ಸಲ. ಇದು ತುಂಬ
ಎಲ್ಲ ಸಾಂಬಾರುಗಳಿಗಿಂತ ಮೀನು ಸಾಂಬಾರು ಮಾಡೋದು ತುಂಬ ಅಂದರೆ ತುಂಬ ಈಸಿ ಫ್ರೆಂಡ್ಸ್. ಎಲ್ಲನೂ ರುಬ್ಕೊಬೇಕು. ನಾನು ಏನೇನು ಪ್ಲೇಟಲ್ಲಿ ತೋರಿಸ್ದೆ ಅಷ್ಟು ರುಬ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮಸಾಲೆ ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡು ಸಾಂಬಾರು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಚೆಂದ ಕುದಿಬೇಕು ಫ್ರೆಂಡ್ಸ್. ಮೇನ್ ಅಂದರೆ ಮೀನು ಸಾಂಬಾರಿಗೆ ಹುಣಸೆ ಹುಳಿ ಎಷ್ಟು ಸ್ವಲ್ಪ ಹೆಚ್ಚಾಗಿರ್ಬೇಕು ಅಷ್ಟೇ ಫ್ರೆಂಡ್ಸ್. ಅದೇ ಮೇನ್ ಇರೋದು. ಇದನ್ನ ಮೀನನ್ನು ಏನು ಜಾಸ್ತಿ ಬೇಯಿಸೋ ಆಗಿಲ್ಲ. ಅದಕ್ಕೋಸ್ಕರ ನಾವು ಮೊದಲೇ ಸಾಂಬಾರು ಬೇಯಿಸಿಟ್ಕೊಬಿಡ್ಬೇಕು. ಮೊದಲೇ ಸಾಂಬಾರೆಲ್ಲ ಬೇಯಿಸಿಟ್ಕೊಂಡ್ಬಿಟ್ರೆ ಮೀನೇನು ಬೇಗ ಬೇಯ್ದು ಬಿಡುತ್ತೆ ಫ್ರೆಂಡ್ಸ್. ಅದು ಏನಾಯಿತು ಅಂದರೆ ನಾನು ಬಟ್ಟೆ ಮಡಿಸಿಟ್ಕೊಂಡಿದ್ದೆ, ಬೆಳಗ್ಗೆನೇ ಮಾಡಿರೋದ್ರಿಂದ ನಮಗೆ ಬೇಗ ಮಾಡಬೇಕಾಗಿತ್ತು. ಹಂಗಾಗಿ ಇನ್ನು ಹಸ್ಬೆಂಡ್ ಬೇರೆ ಬೈತಿದ್ರು, ವಿಡಿಯೋ ಮಾಡ್ಕೊಂಡು ಕೂತ್ಕೊಬೇಡ ನಂಗೆ ಟೈಮ್ ಆಗುತ್ತೆ ಅಂತಿದ್ರು. ಹಂಗಾಗಿ ನಾನು ಬೇಗ ಮಾಡಿಬಿಡೋಣ ಅಡುಗೆ ಅಂತ ಅಂದ್ಬಿಟ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಫ್ರೆಂಡ್ಸ್. ಇಷ್ಟ ಆಗುತ್ತೆ ಅಷ್ಟು ಸಾಧ್ಯವಾದಷ್ಟು ಸ್ವಲ್ಪ ಡೀಟೇಲಾಗಿ ಹೇಳೋಕ್ಕಾಗಲಿಲ್ಲ ಅಂದರೂ ನಂಗೆ ಸಾಧ್ಯವಾದಷ್ಟು ನಾನು ನಿಮಗೆ ಹೇಳಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಗೊತ್ತಾಗಲಿಲ್ಲ ಅಂದರೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಸಲ ವೀಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಅದ್ರ ಜೊತೆಗೆ ನಾನು ಬಿಸಿ ರಾಗಿ ಮುದ್ದೆ ಮಾಡಿದ್ವಿ. ಬಿಸಿ ರಾಗಿ ಮುದ್ದೆಗೆ ಮೀನು ಸಾಂಬಾರು ರೈಸ್ಗೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಗಂತೂ ಬಿಸಿ ರಾಗಿ ಮುದ್ದೆ ಮೀನು ಸಾಂಬಾರಿದ್ದರೆ ಎಲ್ಲರಿಗೂ ತುಂಬ ಇಷ್ಟ ಫ್ರೆಂಡ್ಸ್. ಹಂಗಾಗಿ ಆವಾಗವಾಗ ನಾವು ಮಾಡ್ತಾನೆ ಇರ್ತೀವಿ. ಬೇಕಾದ್ರೆ ನಿಮ್ಗೆ ಇನ್ನೂ ಒಂದು ಸಲ ಶೇರ್ ಮಾಡಿ ಅಂದರೆ ಶೇರ್ ಮಾಡ್ತೀನಿ. ಇವತ್ತಿನ ರೆಸಿಪಿ ಹೀಗಿತ್ತು, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನೀವೆಲ್ಲ ಚೆನ್ನಾಗಿರ್ರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಫ್ರೆಂಡ್ಸ್.